ಬಿಜೆಪಿ ಆರ್ಎಸ್ಎಸ್ ವಿರುದ್ಧವಾಗಿ ಬಿಕೆ ಹರಿಪ್ರಸಾದ್ ಈಗ ಕೆಂಡ ಕಾರಿದ್ದಾರೆ. ಸಿಟಿ ರವಿ ಫುಲ್ ಗರಂ ಆಗಿದ್ದಾರೆ. ಇದಕ್ಕೆ ಬಿಜೆಪಿ ಸಂವಿಧಾನ ವಿರೋಧಿ ಅಲ್ಲ, ಕಾಂಗ್ರೆಸ್ಸಿಗರೇ ಸಂವಿಧಾನದ ವಿರೋಧಿಗಳು ಅಂತ ಸಿಟಿ ರವಿ ಈಗ ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ಸಂವಿಧಾನವನ್ನ ವಿರೋಧ ಮಾಡ್ತಾ ಇಲ್ಲ, ಕಾಂಗ್ರೆಸ್ ಮಾಡ್ತಾ ಇಲ್ಲ. ಸಂವಿಧಾನವನ್ನ 75ಕ್ಕೂ ಹೆಚ್ಚು ತಿದ್ದುಪಡಿ ಮಾಡಿದ್ದು ಕಾಂಗ್ರೆಸ್, ನಾವಲ್ಲ. ಸ್ವಾರ್ಥಕ್ಕಾಗಿ ಸಂವಿಧಾನವನ್ನ ತಿದ್ದುಪಡಿ ಮಾಡಿ ಎಮರ್ಜೆನ್ಸಿ ಅಂದ್ರು, ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳನ್ನ ಸಂವಿಧಾನದಲ್ಲಿ ತುರುಕಿದ್ರು. ಈ ಮೂಲಕವಾಗಿ ಅಂಬೇಡ್ಕರ್ ಆಶಯ ವಿರೋಧಿಸಿದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ನಾಯಕರೇ ಭಾರತವನ್ನ ರಷ್ಯಾ ಮೂಲಕ ನೋಡ್ತಿದ್ದಾರೆ. ಸಂವಿಧಾನದ ಮೊದಲ ಪುಟದಲ್ಲೇ ರಾಮ ಬುದ್ಧರ ಫೋಟೋ ಇದೆ. ಹಿಂದುತ್ವ ಇರದಿದ್ರೆ ನಮ್ಮ ದೇಶ ಭಾರತವಾಗಿ ಉಳಿಯೋದಿಲ್ಲ. ಭಾರತವಾಗಿ ಉಳಿಯಲು ಆರ್ಎಸ್ಎಸ್ ಕೆಲಸವನ್ನ ಮಾಡ್ತಾ ಇದೆ. ಹಿಂದುತ್ವವನ್ನ ವಿರೋಧಿ ಕಾರಣಕ್ಕಾಗಿ ಕಾಂಗ್ರೆಸ್ ಅಧಿಕಾರವನ್ನ ಕಳೆದುಕೊಳ್ತಾ ಇದೆ. ಹಿಂದುತ್ವವನ್ನು ವಿರೋಧ ಮಾಡ್ತಿರೋದಕ್ಕೆ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ತಾ ಇದೆ. ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಈಗ ಸಿಟಿ ರವಿ ಗರಂ ಆಗಿದ್ದಾರೆ. ಬಿಜೆಪಿ ಆರ್ಎಸ್ಎಸ್ ವಿರುದ್ಧವಾಗಿ ಬಿಕೆ ಹರಿಪ್ರಸಾದ್ ಕೆಂಡ ಕಾರಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ತಿರುಗೇಟನ್ನ ನೀಡಿದ್ದಾರೆ. ಬಿಜೆಪಿ ಸಂವಿಧಾನವನ್ನ ವಿರೋಧ ಮಾಡಿಲ್ಲ, ಕಾಂಗ್ರೆಸ್ನವರು ವಿರೋಧ ಮಾಡಿದ್ದು. ಸಂವಿಧಾನವನ್ನ 75ಕ್ಕೂ ಹೆಚ್ಚು ತಿದ್ದುಪಡಿ ಮಾಡಿದ್ದು ಕಾಂಗ್ರೆಸ್, ನಾವಲ್ಲ. ಸ್ವಾರ್ಥಕ್ಕಾಗಿ ಸಂವಿಧಾನವನ್ನ ಬಳಸಿಕೊಂಡವರು ಕಾಂಗ್ರೆಸ್, ಬಿಜೆಪಿ ಅಲ್ಲ ಅಂತ ಸಿಟಿ ರವಿ ತಿರುಗೇಟನ್ನ ನೀಡಿದ್ದಾರೆ. ಕಾಂಗ್ರೆಸ್ ನಿನ್ನೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರ ಜವಾಬ್ದಾರಿ ಸ್ವೀಕಾರ ಸಮಾರಂಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಹಲವು ರೀತಿಯ ಆಪಾದನೆಗಳನ್ನು ಕಾಂಗ್ರೆಸ್ ಮುಖಂಡರುಗಳು, ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ನೂತನ ಅಧ್ಯಕ್ಷರಾದಂಥ ಬಿಕೆ ಹರಿಪ್ರಸಾದ್ ಅವರು ಮಾಡಿದ್ದಾರೆ. ಅವರ ಆಪಾದನೆ ಬಿಜೆಪಿ ಸಂವಿಧಾನ ವಿರೋಧಿ ಅಂತ ಹೇಳಿದ್ದಾರೆ. ಯಾರು ಸಂವಿಧಾನ ವಿರೋಧಿ? ಸಂವಿಧಾನಕ್ಕೆ ಇದುವರೆಗೂ ಆಗಿರುವ ತಿದ್ದುಪಡಿಗಳು 106. ಅದರಲ್ಲಿ 75ಕ್ಕೂ ಹೆಚ್ಚು ತಿದ್ದುಪಡಿಗಳನ್ನು ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ತಿದ್ದುಪಡಿಯನ್ನು ತನ್ನ ಸ್ವಾರ್ಥಕ್ಕಾಗಿ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳೋಕೆ ಮಾಡಿದ್ದು ಕೂಡ ಕಾಂಗ್ರೆಸ್ ಪಾರ್ಟಿ. ತುರ್ತು ಪರಿಸ್ಥಿತಿ ಹೇರಿ ಪ್ರಜಾಪ್ರಭುತ್ವದ ಕತ್ತು ಹಿಸುಕಿ ಸಂವಿಧಾನದಲ್ಲಿ ಕೊಟ್ಟಂಥ ಮೂಲಭೂತ ಹಕ್ಕುಗಳನ್ನೇ ಮೊಟಕುಗೊಳಿಸಿ ವಿಪಕ್ಷದ ನಾಯಕರುಗಳನ್ನು ಜೈಲಿಗೆ ಇಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ. ಪ್ರಜಾಪ್ರಭುತ್ವ ವಿರೋಧಿಗಳೂ ಕಾಂಗ್ರೆಸ್ಸಿಗರೇ, ಸಂವಿಧಾನ ವಿರೋಧಿಗಳೂ ಕಾಂಗ್ರೆಸ್ಸಿಗರೇ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಯಾವುದೇ ಚರ್ಚೆಯನ್ನು ಮಾಡದೆ ಸಂವಿಧಾನದ ಒಳಗೆ ಸಮಾಜವಾದಿ ಮತ್ತು ಜಾತ್ಯತೀತ ಅನ್ನುವ ಪದವನ್ನು ತುರುಕಿದ್ದು ಕಾಂಗ್ರೆಸ್ ಪಾರ್ಟಿ. ಯಾವ ಪದವನ್ನು ತುರುಕೋದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಖಡಾಖಂಡಿತವಾಗಿ ವಿರೋಧ ಮಾಡಿದ್ರು, ಅದೇ ಪದವನ್ನು ತುರುಕುವ ಕೆಲಸವನ್ನು ತುರ್ತು ಪರಿಸ್ಥಿತಿ ಕಾಲಘಟ್ಟದಲ್ಲಿ ಮಾಡಿದ್ರಿ. ನೀವು ಅಂಬೇಡ್ಕರ್ ವಿರೋಧಿಗಳು, ಕಾಂಗ್ರೆಸ್ಸಿಗರು, ನೀವು ಸಂವಿಧಾನ ವಿರೋಧಿಗಳು. ನೀವು ಆಪಾದನೆ ಈಗ ಮಾಡ್ತಿರೋದು ಬಿಜೆಪಿಯ ಮೇಲೆ. ಪ್ರಜಾಪ್ರಭುತ್ವದ ವಿರೋಧಿಗಳು ನೀವೇನೇ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಜನರ ನಡುವಿಂದ ನಾಯಕತ್ವ ಬರಬೇಕು. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜನರಿಂದ ಬಂದಂಥ ನಾಯಕತ್ವ. ನಿಮ್ಮ ರಾಹುಲ್ ಗಾಂಧಿ ಜನರಿಂದ ಬಂದ ನಾಯಕತ್ವನಾ? ಅದು ಡೈನಾಸ್ಟಿ ಪಾಲಿಟಿಕ್ಸು, ವಂಶಪಾರಂಪರ್ಯ ನಾಯಕತ್ವ. ವಂಶಪಾರಂಪರ್ಯವಾಗಿ ಬರ್ತಕ್ಕಂಥ, ಅದರಿಂದ ಮಾಡ್ತಕ್ಕಂಥ ರಾಜಕಾರಣ ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ರಾಜಕಾರಣ. ಇನ್ನು ಒಂದು ಮಾತನ್ನು ಹೇಳಿದ್ದೀರಿ, ಹಿಂದೂ ಸಂವಿಧಾನದ ಮೊದಲ ಪುಟದಲ್ಲೇ ಶ್ರೀರಾಮನ ಚಿತ್ರ ಇದೆ ರೀ, ಶ್ರೀಕೃಷ್ಣನ ಚಿತ್ರ ಇದೆ, ಬುದ್ಧನ ಚಿತ್ರ ಇದೆ. ಇದೆಲ್ಲ ಏನಂತ ತೋರಿಸುತ್ತೆ? ಭಾರತನ ನೀವು ಈ ಶರಿಯಾ ಮೂಲಕ ನೋಡ್ಲಿಕ್ಕೆ ಬರುತ್ತಾ? ಭಾರತವನ್ನು ನೀವು ಇನ್ಯಾವುದಾದ್ರು ರೂಪದಲ್ಲಿ ನೋಡ್ಲಿಕ್ಕೆ ಬರುತ್ತಾ? ಭಾರತವನ್ನು ನೋಡಬೇಕು ಅಂತ ಹೇಳಿದ್ರೆ ರಾಮ, ಕೃಷ್ಣ, ಬುದ್ಧ, ಬಸವ ಇವರ ಮಾದರಿಯಲ್ಲೇ ನೋಡ್ಬೇಕು ನೀವು.